गीतामाहात्म्ये तेषामेवानुकम्पार्थम् अहमज्ञानजं तमः नाशयाम्यात्मभावस्थः ಜ್ಞಾನದೀಪೇನ ಭಾಸ್ವತ. ನಾನು ಕರುಣೆಯಿಂದ ಅವರ ಹೃದಯದಲ್ಲಿ ಇದ್ದು ಪ್ರಕಾಶಿಸುತ್ತಿರುವ ನನ್ನ ಜ್ಞಾನ ಸ್ವರೂಪದಿಂದ ಅವರಲ್ಲಿ ಹುಟ್ಟಿದ ಮೋಹವನ್ನು ಜ್ಞಾನದೀಪದ ಪ್ರಕಾಶದ ಮೂಲಕ ನಾಶಗೊಳಿಸುವೆನು. ಮನುಷ್ಯನ ಮನಸ್ಸು ಸದಾ ಗೊಂದಲದಲ್ಲಿ ಇರುವುದು ಸಹಜ. ಪರಿಸರದ ಪ್ರಭಾವದಿಂದ ಪ್ರಭಾವಿತವಾದ ಮನಸ್ಸು ಭಾವೋದ್ವೇಗಕ್ಕೆ ಒಳಗಾಗುವುದು ಸಹಜ. ಹಿಂದೆ ಪ್ರಪಂಚದ ಆಗುಹೋಗುಗಳು ತಿಳಿಯುತ್ತಿದ್ದುದು ಬಹಳ ಕಡಿಮೆ. ಇಂದು ಸಾವಿರಾರು ಮೈಲುಗಳ ದೂರದಲ್ಲಿ ಭೂಕಂಪ ಅಥವಾ ಪ್ರವಾಹವಾದರೂ ಅದನ್ನು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಪ್ರತ್ಯಕ್ಷ ನೋಡಿದಷ್ಟೇ ನಿಖರವಾಗಿ ನೋಡಬಹುದು. ಯಾವನೇ ಒಬ್ಬ ಮನುಷ್ಯ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಆತ ಆ ಜಾಗದಲ್ಲಿ ಇದ್ದು ನೋಡದಿದ್ದರೂ ಅದು ತನ್ನ ಸಮೀಪದಲ್ಲಿಯೇ ಆಗುತ್ತಿದೆಯೇನೋ ಅನ್ನುವಂತಹ ಅನುಭವದಿಂದ ಯಾತನೆಯನ್ನು ಅನುಭವಿಸಬಹುದು. ಮನಸ್ಸು ದುರ್ಬಲವಾಗಿದ್ದರೆ ಸದಾ ಚಿಂತೆಯಿಂದ ಕನವರಿಸುವುದು ನಿಶ್ಚಿತ. ಮನುಷ್ಯ ಮೋಹದ ಕಾರಣದಿಂದ ಕಷ್ಟಗಳನ್ನು ಅನುಭವಿಸುವುದು ಹೆಚ್ಚು. ಅಲ್ಲೆಲ್ಲೋ ಭೂಕಂಪವಾದರೆ ನಾಳೆ ಇಲ್ಲೂ ಆಗಬಹುದೇನೋ, ನನ್ನ ಹಾಗೂ ನಮ್ಮವರ ಪರಿಸ್ಥಿತಿ ಏನೋ ಎಂಬ ಚಿಂತೆಯಿಂದ ತನ್ನ ದೇಹವನ್ನು ಹಾಗೂ ಮನಸ್ಸನ್ನು ದುರ್ಬಲಗೊಳಿಸಿಕೊಳ್ಳುತ್ತಾನೆ. ಮನಸ್ಸು ಯಾವಾಗಲೂ ಬೇಡದ ಚಿಂತೆಯಲ್ಲೇ ಇರುವ ಕಾರಣ ಯಾವುದೇ ಉತ್ತಮ ಚಿಂತನೆಗಳು ಹತ್ತಿರ ಸುಳಿಯದೆ ಆತಂಕ ಹೆಚ್ಚುವುದು. ದುಗುಡ ಹೆಚ್ಚಾಗಿ ವ್ಯಕ್ತಿಯಲ್ಲಿನ ಜೀವಕಣಗಳು ಹುಟ್ಟುವುದಕ್ಕಿಂತ ಸಾಯುವುದೇ ಅಧಿಕ. ಇದರಿಂದಾಗಿ ವ್ಯಕ್ತಿಯು ರೋಗನಿರೋಧಕ ಶಕ್ತಿ ಕಳೆದುಕೊಂಡು ರೋಗವನ್ನು ಅನುಭವಿಸುತ್ತಾ ಸದಾ ದುಃಖತಪ್ತನಾಗುತ್ತಾನೆ. ಭಗವಂತನನ್ನು ನಂಬಿದ ಮನಸ್ಸು ಸದಾ ದೃಢವಾಗಿರುತ್ತದೆ. ಇದರಿಂದ ನರನಾಡಿಗಳು ಚೈತನ್ಯದಿಂದ ಕಾರ್ಯನಿರ್ವಹಿಸಿ ಹೃದಯ ವಿಕಸಿತವಾಗಿ ಹೃದಯದ ಕಾರ್ಯವಾದ ಪ್ರೀತಿ, ದಯೆ, ಕರುಣೆ ಸ್ವಾಭಾವಿಕವಾಗಿ ಹೆಚ್ಚುತ್ತವೆ. ಹೀಗೆ ನರಗಳ ಸಂವಹನದಿಂದ ಜ್ಞಾನವಾಹಿನಿ ನರ ವಿಕಸಿತವಾಗಿ ಗ್ರಹಿಕಾ ಸಾಮರ್ಥ್ಯ ಹಾಗೂ ಉತ್ತಮ ಚಿಂತನೆ ಮಾಡುವ ಸಾಮರ್ಥ್ಯ ಹೆಚ್ಚಾಗುವುದು. ಪರಿಣಾಮ ತಾನು, ತನ್ನದು, ತನ್ನವರು ಎಂಬ ಮೋಹ ನಾಶವಾಗಿ ವ್ಯಕ್ತಿ ಉತ್ತಮ ಜ್ಞಾನಿಯಾಗುತ್ತಾನೆ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು.